ವಾರಧಿ ಇಂಟರ್ನ್ಯಾಷನಲ್ ಸ್ಕೂಲ್ ಮತ್ತು ವಾರಧಿ ಎಜುಕೇಷನ್ ಅಂಡ್ ಕಲ್ಚರಲ್ ಟ್ರಸ್ಟ್ ಸಂಸ್ಥಾಪಕ ಅಧ್ಯಕ್ಷ ಹಾಗೂ ಸಾಧನೆಯ ಸುವರ್ಣ ಪಥದಲ್ಲಿ ಸಾಗುತ್ತಿರುವ ಸಾಧಕ ಡಾಕ್ಟರ್ ವಾರಧಿ ಮಂಜುನಾಥ್ ರೆಡ್ಡಿರವರ ಸಾಮಾಜಿಕ ಕಳಕಳಿ ಮತ್ತು ಅವರ ಸಮಾಜ ಸೇವೆಯಿಂದ ಘನ ಸತ್ಕಾರಕ್ಕೆ ಪಾತ್ರರಾಗಿದ್ದಾರೆ. ಪ್ರತಿಷ್ಠಿತ ರಾಷ್ಟ್ರೀಯ ಮಾಧ್ಯಮ ಸಂಸ್ಥೆ ಟೈಮ್ಸ್ ಆಫ್ ಇಂಡಿಯಾ ಮಾಲೀಕತ್ವದ ವಿಜಯ ಕರ್ನಾಟಕ ದಿನಪತ್ರಿಕೆಯವರು ಇಡೀ ಕರ್ನಾಟಕದಾದ್ಯಂತ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದವರನ್ನು ನಾನಾ ಹಂತಗಳಲ್ಲಿ ಸಮೀಕ್ಷೆ ಸಂದರ್ಶನಗಳನ್ನು ಮಾಡಿ ಜಿಲ್ಲೆಗೆ ಒಬ್ಬರಂತೆ ಗುರುತಿಸಿದ್ದು ನಮ್ಮ ಕೋಲಾರ ಜಿಲ್ಲೆಯಿಂದ ವಾರಧಿ ಇಂಟರ್ನ್ಯಾಷನಲ್ ಸ್ಕೂಲ್ ಡಾಕ್ಟರ್ ಮಂಜುನಾಥ್ ರೆಡ್ಡಿ ಆಯ್ಕೆಯಾಗಿ ನಮ್ಮ ಕೋಲಾರ ಜಿಲ್ಲೆಯ ಕೀರ್ತಿ ಪತಾಕೆ ಎತ್ತಿ ಹಿಡಿದಿದ್ದಾರೆ. ಜಿಲ್ಲೆಯ ಹಿರಿಮೆ ಗರಿಮೆಯನ್ನು ರಾಜ್ಯ ಮಟ್ಟದಲ್ಲಿ ಹೆಚ್ಚಿಸಿರುವುದು ಶ್ಲಾಘನೀಯ ಎಂದು ಹಿತೈಷಿಗಳು ಶುಭ ಹಾರೈಸಿದ್ದಾರೆ. ವಾರಧಿ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಟ್ರಸ್ಟ್ ಮಲ್ಲನಾಯಕನಹಳ್ಳಿ, ಮುಳುಬಾಗಿಲು, ಕೋಲಾರ ಜಿಲ್ಲೆ. ವಾರಧಿ ಪಬ್ಲಿಕ್ ಸ್ಕೂಲ್ ಮುಖ್ಯವಾಗಿ ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನ ಒದಗಿಸ್ತಾ ಇದ್ದಾರೆ. ವಾರಧಿ ಪಬ್ಲಿಕ್ ಸ್ಕೂಲ್ ಆಧುನಿಕ ಮತ್ತು ಸಾಂಪ್ರದಾಯಿಕ ಬೋಧನಾ ವಿಧಾನಗಳ ಪರಿಪೂರ್ಣ ಮಿಶ್ರಣವನ್ನ ನೀಡುತ್ತದೆ ಮತ್ತು ಸ್ಥಳೀಯ ಜನರಲ್ಲಿ ಜನಪ್ರಿಯತೆ ಗಳಿಸಿದೆ. ವಾರಧಿ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಟ್ರಸ್ಟ್ ಮೂಲಕ ಡಾಕ್ಟರ್ ಮಂಜುನಾಥ್ ರೆಡ್ಡಿ ಅವರು ಉತ್ತಮ ಭವಿಷ್ಯ ಕಟ್ಟಿಕೊಡುವ ಗುರಿಯೊಂದಿಗೆ ಅನೇಕ ಸಾಮಾಜಿಕ ಚಟುವಟಿಕೆಗಳನ್ನು ಕೈಗೊಂಡಿದ್ದಾರೆ. ಹೊಸೂರಿನ ವೈದಿಕ ಸಂಸ್ಕೃತಿ ಮತ್ತು ಸಂಶೋಧನಾ ಕೇಂದ್ರವು ಶಿಕ್ಷಣ ಕ್ಷೇತ್ರದಲ್ಲಿ ಅವರ ಸಾಧನೆಗಾಗಿ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿದೆ. ಸ್ನೇಹಿತರೆ, ನಮ್ಮ ಡಾಕ್ಟರ್ ಮಂಜುನಾಥ್ ರೆಡ್ಡಿ ಅವರಿಗೆ ಮತ್ತೊಂದ್ಸತಿ ಜೋರಾದ ಚಪ್ಪಾಳೆಯಲ್ಲಿ ಇವರ ಒಂದು ಸಂದೇಶ. ಯುವ ಮನಸ್ಸುಗಳಿಗೆ ಭಿನ್ನವಾದ ಶಿಕ್ಷಣ ಕೊಡಿ ಅನ್ನೋದೇ ಇವರ ಒಂದು ಸಂದೇಶ. ನಮ್ಮ ಮುಂದಿನ ಅವಾರ್ಡ್. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಮಂಜುನಾಥ್ ರೆಡ್ಡಿ ಅಂತ. ವಾರಧಿ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಟ್ರಸ್ಟ್ ಹಾಗೂ ವಾರಧಿ ಇಂಟರ್ನ್ಯಾಷನಲ್ ಶಾಲೆ ನಮ್ಮ ಮುಳುಬಾಗಿಲು ಕೋಲಾರ ಜಿಲ್ಲೆ ಏನೇ ಒಂದು ಅಚೀವರ್ಸ್ ಆಫ್ ಕರ್ನಾಟಕ ಒಂದು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಸಂತೋಷದ ವಿಷಯ. ಮುಖ್ಯವಾಗಿ 25ನೇ ವರ್ಷದ ರಜತ ಮಹೋತ್ಸವದ ಒಂದು ಏನೇ ಒಂದು ಸೆಲೆಬ್ರೇಷನ್ ಮಾಡ್ತಿದ್ದಾರೆ ವಿಜಯ ಕರ್ನಾಟಕ. ಇವರಿಗೆ ನಾನು ಖಾತೆಯ ಶುಭಾಶಯಗಳನ್ನು ಹೇಳ್ತೇನೆ. ಈ ನಿಟ್ಟಿನಲ್ಲಿ ನಮ್ಮನ್ನೆಲ್ಲ ಗುರುತಿಸಿ ನಮ್ಮದೇ ಥರ ಒಂದು 16 ಜನ ಒಂದು ಯುವ ಪ್ರತಿಭೆಗಳನ್ನು ಗುರುತಿಸಿ ಈ ಒಂದು ಕಾರ್ಯಕ್ರಮ ನಡೆಸಿದ್ದೀವಿ. ತುಂಬ ಶ್ಲಾಘನೀಯ. ಮುಖ್ಯವಾಗಿ ನಾವು 2 ವಿಷಯ ಹೇಳಬೇಕು. ಎಜುಕೇಷನ್, ಯಾಕಂತಂದರೆ ಎಜುಕೇಷನ್ ಬಗ್ಗೆ ಮಾತಾಡಬೇಕು. ಪ್ರತಿಯೊಬ್ಬ ಕನ್ನಡ ಮತ್ತು ಪ್ರೈವೇಟ್ ಸ್ಕೂಲ್ ಪ್ರತಿಯೊಂದು ಮಗುವು ಕೂಡ ಉನ್ನತವಾದಂಥ ಶಿಕ್ಷಣ ಬರುತ್ತಬೇಕು. ಅದು ನಮ್ಮ ನಿಲುವು. ಯಾಕಂತಂದರೆ ನಾವು ಗ್ರಾಮೀಣ ಭಾಗದಲ್ಲಿ ಶಾಲೆ ಮಾಡಿರೋದ್ರಿಂದ ನಮಗೆ ಈ ಒಂದು ಏರುಪೇರುಗಳನ್ನು ನಾವು ಕಂಡಿರೋದು. ಯಾಕಂತಂದರೆ ಆ ಥರದ ಮಟ್ಟಿಗೆ ನಾವು ಎಜುಕೇಷನ್ನ ವಂಚಿತರನ್ನಾಗಿ ಮಕ್ಕಳನ್ನ ಮಾಡ್ತಾಯಿದ್ದೀವಿ. ಸೊ ಇದರಿಂದ ಮಕ್ಕಳನ್ನ ನಾವು ಆಚೆ ತರಬೇಕು. ಅವರ ಒಂದು ಕ್ವಾಲಿಟಿ ಎಜುಕೇಷನ್ ನಾವು ಕೊಡುವ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕೂಡ ಸರ್ಕಾರಿ ಶಿಕ್ಷಕರಿರ್ಬೋದು, ಖಾಸಗಿ ಶಿಕ್ಷಕರಿರ್ಬೋದು, ಪ್ರತಿಯೊಬ್ಬರಿಗೂ ಕೆಲಸ ಮಾಡಬೇಕು. ಇನ್ನೊಂದು ವಿಷಯ ಅಂದರೆ ಯುವಕರು ಮುಖ್ಯವಾಗಿ ಬೇರೆಯವರ ಒಂದು ಬಾವುಟವನ್ನು ಎತ್ತಿ ಹಿಡಿಯೋ ಬದಲು ಅವರಿಗೆ ಆದಂಥ ಒಂದು ಜೀವನ ಶೈಲಿ ಇದೆ, ಅವರದೇ ಆದಂಥ ಒಂದು ವೃತ್ತಿ ಇದೆ. ಅದನ್ನು ನಂಬಿಕೊಳ್ಳಿ, ಅದು ಉನ್ನತವಾದಂಥ ಜೀವನ ಇದೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.